ನಮಸ್ಕಾರ ಸಾಬ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಹೆಲ್ಪ್ ಮಾಡ್ಲಿಕ್ಕೆ ಮಾತ್ರ ಅಂದ್ರೆ ಹ್ಯಾರಾಸ್ಮೆಂಟ್ ಆಗಬಾರ್ದು, ಅವಶ್ಯಕತೆ ಟೈಮ್ ಕೊಡಂತ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ಹೇಳಿದೆ. ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ರೆಗ್ಯುಲರ್ ತುಂಬ ಟೈಮ್ ಬೇಕಾದ್ರೆ ಕೊಡಬೇಕು. ಎರಡನೇ ಸಮಸ್ಯೆ ಬಂದದ್ದು ಏನು ಸಬ್ಸಿಡಿ ಅಂತೇಳಿ ಮೋಸ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸುಮಾರು 15,000 ಹೆಚ್ಚಿಗೆ ಅವ್ರ ಬಗ್ಗೆ. ಯಾಕಂದ್ರೆ ಮೋಸ ಹೋಗಿದಂತೆ ನಿಜ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಹೇಳಿದ್ದು ನಿಮ್ಗೆ ಸಬ್ಸಿಡಿ 50,000 ನೀವು ತೆಗೆದುಕೊಳ್ಬೇಕು, 50,000 ನಾವು ತೆಗೆದುಕೊಳ್ತೀವಿ, ಅದು ನಾವು ತುಂಬಿಕೊಳ್ತೀವಿ. ಸೊ ಈಗ ಅವರು ತುಂಬಲಿಕ್ಕೆ ರೆಡಿ ಇಲ್ಲ. ಹೀಗಾಗಿ ಇವರು ಯಾರು ಸೈನ್ ಮಾಡಿದ್ರು ಅವ್ರ ಕಡೆ ಬಂದು ಇವರು ದುಡ್ಡು ಸ್ವಾಭಾವಿಕ, ಯಾಕಂದ್ರೆ ಸೈನ್ ಮಾಡಿದ್ದಾರೆ ಇವ್ರ ಕಡೆ ಬಂದರೆ. ಅದಕ್ಕೆ ಅವ್ರ ಹೆಲ್ಪಿಗಾಗಿ ಏನು ಮೋಸ ಹೋಗಿದ್ದಾರೆ. ಪೊಲೀಸು, ತಹಶೀಲ್ದಾರು, ನಾವು ಜಿಲ್ಲಾಡಳಿತ ಕಮಿಟಿ ಮಾಡಿ ಇಂಡಿವಿಜುವಲ್ ಸರ್ಚ್ ಮಾಡ್ತಾ ಇದ್ವಿ. ಸೊ ಅವ್ರ ಕಡೆಯಿಂದ ತುಂಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಪೊಲೀಸ್ ಹೆಲ್ಪ್ ಇರ್ಬೋದು, ತಹಶೀಲ್ದಾರ್ ಹೆಲ್ಪ್ ಇರ್ಬೋದು, ಬೇರೆ ಬೇರೆ ಎಲ್ಲರಿಂದ. ಸೊ ಯಾರು ತುಂಬ್ತಾರೋ ಅವ್ರಿಗೆ ಅರ್ಚನೆ ಆಗಬಾರ್ದು. ಅವರು ವ್ಯಕ್ತಿಗತವಾಗಿ ರೆಗ್ಯುಲರ್ ಆಗಿ ತುಂಬ್ಕೊತ ಹೋಗ್ಬೇಕು. ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಿಂದ ಇದಕ್ಕೆ ದುಡ್ಡು ಮನ್ನಾ ಮಾಡ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಮಾಡಲಿಕ್ಕೆ ಆಗೋಲ್ಲ. ಟೈಮಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಹೀಗಾಗಿ ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು. ತಗೊಂಡವರು ಸಹಕಾರ ಮಾಡಬೇಕು, ಕೊಟ್ಟವರು ಸಹಕಾರ ಮಾಡಬೇಕು. ನಮ್ಮ ಜಿಲ್ಲಾಡಳಿತದಿಂದ ಏನು ಬೇಕು ನಾವು ಅದನ್ನು ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಇದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ನಮಗೂ ಅದನ್ನ ಹುಡುಕಬೇಕಲ್ಲ, ಅದೇ ನಮಗೂ ಗೊತ್ತಾಯ್ತಲ್ಲ. 15,000 ಎಲ್ಲ ಜನ ಇವ್ರ ಕಡೆ ಮೀಟಿಂಗ್ ಮಾಡಿ ಅಲ್ಲಿ ಹೋಗಿದ್ದಾರೆ ಅವರು. ಸೊ ಅದನ್ನೇ ಈಗ ಪೊಲೀಸರು ಅದನ್ನು ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಯಾರು ಅವನ್ನು ಮೀಟಿಂಗ್ ಮಾಡಿದ್ರು, ಹೆಂಗೆ ಮಾಡಿದ್ರು, 50,000 ಸಬ್ಸಿಡಿ ಯಾರು ಹೇಳಿದ್ರು ಅವ್ರಿಗೆ. ಮತ್ತು ಅದು ದುಡ್ಡು ತೆಗೆದು ಇವ್ರ ಅಕೌಂಟಿಗೆ ದುಡ್ಡು ಬಂದದ್ದು 100% ಇವ್ರ ಅಕೌಂಟಿಗೆ, 50% ವಾಪಸ್ ಅವ್ರಿಗೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಸೊ ಇದೆಲ್ಲ ತನಿಖೆಯಲ್ಲಿ ಬರ್ತದೆ, ನೋಡೋಣ. ಇಲ್ಲ, ಸರ್, ಈಗ ಗಜಮೀನ ಅಂತ ಒಂದು ಗ್ರಾಮ ಇದೆ ಸರ್, ಬೈಲಹೊಂಗಲ ತಾಲೂಕು. ಅಲ್ಲಿ 100 ರಿಂದ 150 ಮನೆಗಳಿಗೆ ಬೀಗ ಹಾಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನನೇ ಇಲ್ಲ ಸರ್, ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಸಾಲ ವಸೂಲಾತಿ ವಿಚಾರದಲ್ಲಿ ಥರ್ಡ್ ಪಾರ್ಟಿಯಿಂದ ಗುಂಡಾಗಿರಿ, ದಾದಾಗಿರಿ ನಾವು ಎರಡು ಕಡೆ ಇದೀವಿ. ಪೊಲೀಸರು ತುಂಬದವ್ರಿಗೆ ತುಂಬಲಿ, ತುಂಬದೇ ಇದ್ರೆ ನಾವು ಈಗಾಗಲೇ ಇಷ್ಟು ಜನ ಪೊಲೀಸ್ಗೆ ಹೇಳಿದ್ದೀವಿ. ಈಗಾಗಲೇ ಆಕ್ಷನ್ ತೊಳ್ತಾ ಇದ್ದೀವಿ. ಭಾಳಷ್ಟು ಜನ ಫೈನಾನ್ಸನ್ನು ಪೊಲೀಸ್ ಸ್ಟೇಷನ್ವರೆಗೆ ಕರ್ಕೊಂಡ್ಬಂದು ಕೂಡಿಸಿ ಅವ್ರು ವಾರ್ನಿಂಗ್ ಮಾಡಿ ಬಿಟ್ಟಿದ್ದೀವಿ. ಸುಮಾರು ಕೇಸ್ ಆಗಿದೆ ನಮ್ಮ ಕಡೆಯಿಂದ. ಹಾಗೆ ನಾವು ಸುಮ್ಮನೆ ಮಕ್ಕಳಿದ್ರು ಅವ್ರಿಗೆ ಹೊರಗೆ ಹಾಕಿ ಬೀದಿ ಮೇಲೆ ತಂದು ಕೀಲಿ ಹಾಕಿ ಅವ್ರು ಗುಂಡಾಗಿರಿ, ದಾದಾಗಿರಿ ಮಾಡುವಂತ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ. ಅದೇ ಮನೆ ಬೆಳಗಾವದಲ್ಲಿ ಒಂದು ಕಡೆ ಅದು ಆಗಿದೆ. ಅದ್ರ ಬಗ್ಗೆ ಆಗಿದೆ. ಈಗಾಗಲೇ ಅದ್ರ ಬಗ್ಗೆ ಪೊಲೀಸರು ಗಮನ ಹರಿಸಿದ್ದಾರೆ. ಹರಾಸ್ಮೆಂಟು ಜಬರ್ದಸ್ತಿ ಮಾಡೋದಾದ್ರೆ ಅದಕ್ಕೆ ಅವಕಾಶ ಕೊಡಲ್ಲ. ಅದಕ್ಕೆ ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗಲ್ಲ. ಅವ್ರು ತುಂಬದೇ ಇದ್ರೆ ಕೋರ್ಟ್ ಲೀಗಲ್ ಪ್ರೊಸೀಜರ್ ಮಾಡಲಿ ಬಿಟ್ಟು. ಸಬ್ಸಿಡಿ ಸಾಲದ ವಿಚಾರದಲ್ಲಿ 3 ಜನ ಏನಿದಾರಲ್ಲ, ಸೊ ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಬಟ್ ಈಗ ಅದರದ್ದು ರಿಕವರಿ ಹೆಂಗೆ ಅನ್ನುವಂಥದ್ದು ಅದನ್ನೇ ಹುಡುಕ್ಬೇಕು. ಅದನ್ನ ಹುಡುಕಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಮನವೊಲಿಸಿ ಅವ್ರೇನು ದುಡ್ಡು ತುಂಬುವಂಥ ಪ್ರಯತ್ನ ಜಿಲ್ಲಾಡಳಿತ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಅಂದ್ರೆ ಅವ್ರಿಗೆ ದುಡ್ಡು ತುಂಬರಿ ಅಂತೇಳಿ ಏನಾದ್ರು ಮನವೊಲಿಸ್ತೀರಾ? ಹೇಳಿದೀವಿ. ಕೆಲವರು ಮುಂದೆ ಬಂದಿದ್ದಾರೆ. ಸ್ವಲ್ಪ ಇದೇ ನಾವು ತುಂಬ್ತೀವಿ ಅಂತ ತುಂಬಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ವಿ. ನೋಡೋಣ ಏನಾಗ್ತದೆ. ಎಷ್ಟು ತುಂಬಿದಾರಲ್ಲ ಸಬ್ಸಿಡಿ ಅಷ್ಟೇ ತುಂಬಕ್ಕೆ ಅವಕಾಶ ಮಾಡಿಕೊಟ್ಟು ಉಳಿದು ಯಾರು ವಂಚನೆ ಮಾಡಿದ್ರೆ ಅವ್ರಿಗೆ ಕೊಡುವಂತ ಆ ರೀತಿ ಏನಾದ್ರು ದುಡ್ಡು ಅತಿ ತುಂಬಲೇಬೇಕು. ನಾಳೆ ದುಡ್ಡು ತುಂಬದೆ ಹೋದ್ರೆ ಮುಂದೆ ಇವ್ರಿಗೆ ಸಾಲ ಸಿಗೋಲ್ಲ. ಇದು ಸಮಸ್ಯೆ ಇದೆ. ಕೊಟ್ಟವ್ರ ಮೇಲೆ ಏನು ಕ್ರಮ ಇಲ್ವಾ ಸರ್? ಯಾಕೆ ಅಷ್ಟು ಬ್ಲೈಂಡ್ ಆಗಿ ಅಷ್ಟು ಜನರಿಗೆ ಒಬ್ಬರಿಗೆ 10-12 ಕಡೆ 55,000 ಅವ್ ಏನು ಮಾಡಲ್ಲ, ಉದ್ಯೋಗ ಖಾಲಿ ಅದೇ ಎಲ್ಲಾರು ತಪ್ಪಿದಲ್ಲ. ಅದ್ರಾಗ ಎಲ್ಲಾರು ತಪ್ಪಿದೆ. ಈಗ ಫೈನಾನ್ಸ್ ಅವ್ರಿಗೆ ಹೆಂಗೆ ಸರ್? ಪಾಪ ಊಟ ಮಾಡಿ ಅವತ್ತಿನ ಜೀವನ ಸಾಗಿಸೋದೇ ಕಷ್ಟ ಇದೆ. ಅಂತವ್ರಿಗೆ 3 ಲಕ್ಷ ಕಟ್ಟಂದ್ರೆ ಎಲ್ಲಿಂದ ಕಟ್ಟ? ಅದಕ್ಕೆ ಅದೇ ಬಂದಿದ್ರೆ ನಾವು ತುಂಬಲ್ಲ ಅಂತ ಅವರು ವಾದ. ನಮ್ಮ ಸಬ್ಸಿಡಿ ಇದೆ, ನಾವು ತುಂಬಲ್ಲ ಅಂತ ಹೇಳಿದ್ರು. ಈಗ ಫೈನಾನ್ಸ್ ಅವ್ರಿಗೂ ಪನಿಷ್ಮೆಂಟ್ ಆಗಬೇಕಲ್ಲ ಸರ್? ಅದು ಹಾಗೆ ಆಗ್ತದೆ. ಎಲ್ಲರೂ ಏನು ತುಂಬಲ್ ಇದ್ರಾಗ ಪನಿಷ್ಮೆಂಟ್ ಆಗತ್ತಿದೆ ಅವ್ರಿಗೂ. ಎಲ್ಲರೂ ಎಷ್ಟು ತುಂಬಲಿಲ್ಲ. ಥರ್ಡ್ ಪಾರ್ಟಿ ಅವರು ಏನು ಕಿರುಕುಳ ಕೊಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕ್ಬೇಕಲ್ಲ ಸರ್? ಈಗ ಅದನ್ನ ಅಂಜಿ ಓಡಿ ಹೋಗ್ತಾ ಇದ್ದಾರೆ. ಇಲ್ಲ, ಅದು ನಮ್ಮ ಗಮನಕ್ಕೆ ಬಂದರೆ ಪೊಲೀಸರು ಸಿಟಿ ಪೊಲೀಸ್ ಆಯಿತು, ಆಮ್ಯಾಗ ರೂರಲ್ ಆಯಿತು. ಅವ್ರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಂದು ವಾಟ್ಸಪ್ ಕೂಡ ಇಲ್ಲಿ ನೋಡಿ, ವಾಟ್ಸಪ್ ಕೂಡ ಮಾಡಿದ್ದಾರೆ. ಒಂದು ನಂಬರ್ ಕೊಟ್ಟಿದ್ದಾರೆ. ಆಮೇಲೆ SP ಅವರು ಕೊಟ್ಟಿದ್ದಾರೆ ನಂಬರು. ಈಗಾಗಲೇ ಸಾಕಷ್ಟು ಅಂತ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಒಬ್ಬ ವ್ಯಕ್ತಿಯನ್ನ ಅವನ ಇಚ್ಛೆಗೆ ವಿರುದ್ಧವಾಗಿ ಎಲ್ಲಾದರೂ ತಡೆದ್ಬಿಟ್ಟು
ಅವನಿಂದ ಸಾಲ ಮತ್ತೆ ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನ ಆ ವ್ಯಕ್ತಿಯ ವಿರುದ್ಧ ಮಾನ್ಸ್ಟ್ರೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಸರ್. ಸೆಕ್ಷನ್ 32 ಕರ್ನಾಟಕ ಮನಿ ಲೆಟರ್ಸ್ ಆಕ್ಟ್ ಪ್ರಕಾರ ಆ ಸೆಕ್ಷನ್ ಅಡಿಯಲ್ಲೂ ಕೂಡ ಅವ್ರು ಕ್ರಮ ತಗೋಬಹುದು. ಅದು ಬಿಟ್ಟು ಇನ್ನು ಯಾರು ಅನ್ಲೈಸೆನ್ಸ್ಡ್ ಅನ್ರಿಜಿಸ್ಟರ್ಡ್ ಇದ್ದು ಅವರು ಸಾಲ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮೇಲೆ ಸರ್ ನಾವು ಅಡಿಯಲ್ಲಿ ಕ್ರಮ ತಗೋಬಹುದು. ಜೊತೆಗೆ ಅವರು ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಕ್ಟ್ ಅಡಿಯಲ್ಲೂ ಕೂಡ ಕ್ರಮ ತಗೋಬಹುದು ಸರ್. ಈಗ ಮನಿ ಲೆಂಡರ್ಸ್ ಆಕ್ಟ್ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಸಾಲ ತಗೊಳ್ತಾನಂದ್ರೆ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ 16% ಸರ್. ಅದು ಅನ್ಸೆಕ್ಯೂರ್ಡ್ ಲೋನ್ಗೆ ಸರ್. ಇನ್ನು ಸೆಕ್ಯೂರ್ಡ್ ಲೋನ್, ಉದಾಹರಣೆಗೆ ಪಾನ್ ಬ್ರೋಕರ್ಸ್ ತಾವು ಸಾಲ ಕೊಡಬೇಕಾದ್ರೆ ಬೆಳ್ಳಿನೋ ಬಂಗಾರನೋ ಅಥವಾ ಯಾವುದೇ ಚರಾಸ್ತಿಗಳನ್ನ ಅಡಮಾನ ಇಟ್ಬಿಟ್ಟು ಸಾಲ ತಗೊಳ್ತಾರೆ. ಅದಕ್ಕೆ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ 14%. ಆದ್ರೆ ಅನ್ರಿಜಿಸ್ಟರ್ಡ್ ಇದ್ದವರಿಗೆ ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಬಟ್ ಅವರು ನಮ್ಮಲ್ಲಿ ನಮ್ಮ ಲೆಕ್ಕದಲ್ಲಿ ಇರೋದ್ರಿಂದ ಅವ್ರ ಮಾಹಿತಿ ನಮಗೆ ಸಿಗಲ್ಲ ಸರ್. ಸಾರ್ವಜನಿಕರಿಗೆ ಇದು ಈ ಮೂಲಕ ತಿಳಿಸೋದ್ರಿಂದ ಸರ್ ಅವರು ಈ ರೀತಿ ಅನ್ರಿಜಿಸ್ಟರ್ಡ್ ಇದ್ದವ್ರ ಹತ್ರ ತಗೋಬಾರ್ದು ಒಂದು ಸರ್. ಎರಡನೇದು, ಎಲ್ಲದಕ್ಕೂ ಕೂಡ ಅವರು ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಅಂತ ಹೆಸರು ಕೊಡ್ತಾ ಇದ್ದಾರೆ ಸರ್. ಸಾಲ ಕೊಟ್ಟವ್ರು ಎಲ್ಲರೂ ಕೂಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಅಲ್ಲ. ಕೆಲವೊಬ್ರು ದೇವಾದೇವಿಗಾರರಿರ್ಬೋದು, ಇನ್ನು ಗಿರಿವಿದಾರರಿರ್ಬೋದು, ಮತ್ತೆ ಈ ರೀತಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ಇದು NBFC ಹೊರತಾಗಿ. ಸೊ ಅದೊಂದು ಕ್ಲಾರಿಟಿ ಇರಬೇಕು. ಎಲ್ಲರೂ ಸಾಲ ಕೊಟ್ಟವರು ಎಲ್ಲರೂ ಕೂಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಅಲ್ಲ ಅಂತ ಹೇಳಿ. ಆಮೇಲೆ ಸರ್, ಈಗ ಅವರು ಒಂದು ಸುಸೈಡ್ ಪ್ರಕರಣ ಹೇಳಿದ್ರು. ನಮ್ಮಲ್ಲಿ ಕೂಡ ಬೈಲಹೊಂಗಲದಲ್ಲಿ ಒಂದು ಸುಸೈಡ್ ಪ್ರಕರಣ ಆಗಿದೆ. ಮಾಡಸ್ ಆಪರೇಟಿಂಗ್ನಲ್ಲಿ 50,000 ರೂಪಾಯಿ ಸಾಲ ಪಡೆದ ನಂತರ ಈ ಯಾರು ಬಾರೋವರ್ ಇದ್ದಾರೆ ಅವರು ಅದರಲ್ಲಿ 25,000 ಬೇರೆ ಸಂಸ್ಥೆಗೆ ಕೊಟ್ಟು, ಒಂದು 3,000 ಏಜೆಂಟಿಗೆ ಕೊಟ್ಟು, ಮಿಕ್ಕಿದ ದುಡ್ಡನ್ನು ಅವರ ಹತ್ರ ಇಟ್ಕೊಂಡು ಈ ಸಾಲವನ್ನು ಆ ಥರ್ಡ್ ಪಾರ್ಟಿನೇ ತೀರಿಸ್ತಾರೆ ಅಂತ ಅವರಿಗೆ ಆಮಿಷ ಕೊಟ್ಟು, ಇಂಟ್ರೆಸ್ಟ್ ಜಾಸ್ತಿ, ಬಡ್ಡಿ ಜಾಸ್ತಿ ಕೊಡ್ತೀವಿ ಅಂತ ಆಮಿಷ ಕೊಟ್ಟು ಈ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಟೈಮ್ ತಾವು ಮೀಟಿಂಗ್ ಮಾಡುವಾಗ MFIs ಸ್ಥಳದಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು. ಅಟ್ಲೀಸ್ಟ್ ಒಂದು 2-3 ತಿಂಗಳೇ ನಮ್ಮ ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇರುವ ಟೈಮ್ ನಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದಂತ ತಾವು ಮತ್ತೆ ನಾವೆಲ್ಲರೂ ಕ್ಲಿಯರ್ಲಿ ವೀಕ್ಷಕರೇ, ನಾನು ಪ್ರಿಯಾ. ನಮ್ಮ ವಾಹಿನಿಯ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನ ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಪೋಡ್ಕಾಸ್ಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ವಿಡಿಯೋ ಕ್ಲಿಪ್ಗಳನ್ನು ತಪ್ಪದೇ ಶೇರ್ ಮತ್ತು ಲೈಕ್ ಮಾಡಿ.